ದೇಶದ ಸೊಬಗು ಸೌಂದರ್ಯ ವೀಕ್ಷಣೆಗೆ ಬರುತ್ತಿದ್ದ ವಿದೇಶಿಯರು ಈ ಸ್ವಚ್ಛ ವಾತಾವರಣ ನಿರ್ಮಾಣಕ್ಕೆ ಹಾಗೂ ಸಂಸ್ಕೃತಿಯ ವಿನಿಮಯಕ್ಕೆ ಆಗಮಿಸಿ ಇಲ್ಲಿನ ಜನರ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದು ನಗರದ ಗಂಗೋತ್ರಿ ಬಡಾವಣೆಯ ಕುದುರೆಮಾಳದಲ್ಲಿ ನಮಗೆ ಕಂಡು ಬಂದ ದೃಶ್ಯ. ಪಾರಂಪರಿಕ ಕಟ್ಟಡ ಮತ್ತು ಸ್ಥಳಗಳ ವೀಕ್ಷಣೆಗೆ ಮಾತ್ರ ಮೈಸೂರು ನಗರಕ್ಕೆ ಬರುತ್ತಿದ್ದ ವಿದೇಶಿಯರು ಬೆಂಗಳೂರು ಮೂಲದ ಫೀಲ್ಡ್ ಸರ್ವಿಸ್ ಅಂಡ್ ಇಂಟರ್ ಕಲ್ಚರಲ್ ಲರ್ನಿಂಗ್ ಎಂಬ ಸರ್ಕಾರೇತರ ಸಂಸ್ಥೆಯ ಎನ್ಎಸ್ಎಸ್ ಮಾದರಿಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಜಾಗತಿಕ ತಿಳುವಳಿಕೆ ಹಾಗೂ ಅನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ಸಂಬಂಧವನ್ನ ಗಟ್ಟಿಗೊಳಿಸುವ ಉದ್ದೇಶದಿಂದ ಇಂತಹದೊಂದು ಶಿಬಿರವನ್ನ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ದಕ್ಷಿಣ ಕೊರಿಯಾದ 17 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಜುಲೈ 16ರಿಂದ 26ರವರೆಗೆ 10 ದಿನಗಳ ಕಾಲ ಶ್ರಮದಾನದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಶಿಬಿರದಲ್ಲಿ ಶಾಲೆಗೆ ಬಣ್ಣ ಹಚ್ಚುವುದು, ಚಿತ್ರಗಳನ್ನು ಬಿಡಿಸುವುದು ಮತ್ತು ಶಾಲಾ ಅಂಗಳದಲ್ಲಿ ಕೈತೊಟ್ಟಿ ನಿರ್ಮಿಸುವ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶ್ರಮದಾನಿ ಆರಂಭಿಸುವ ಮುನ್ನ ಬೆಳಿಗ್ಗೆ 10ರಿಂದ 1 ಗಂಟೆಯವರೆಗೆ ಶಾಲಾ ಮಕ್ಕಳಿಗೆ ಹಾಡು ಪಾಠಗಳನ್ನು ಹೇಳಿಕೊಡುತ್ತಾರೆ. 1 ಗಂಟೆ ಆಟಕ್ಕೆ ಮೀಸಲಿಟ್ಟು ಮಕ್ಕಳೊಂದಿಗೆ ಮೈಮರೆಯುತ್ತಾರೆ. ಈ ಶಿಬಿರವನ್ನ ಬಳಸಿಕೊಂಡು ಪಾಲಿಕೆ ಸದಸ್ಯೆ ರಾಜೇಶ್ವರಿ ಅವರು ಶಾಲೆಯ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಎನ್ಜಿಒದೊಂದಿಗೆ ಕೈ ಜೋಡಿಸಿ ಅವರ ಕೆಲಸಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಶಿಬಿರಕ್ಕೆ ಭೇಟಿ ನೀಡಿದ ಪಾಲಿಕೆ ಸದಸ್ಯೆ ರಾಜೇಶ್ವರಿ ಪುಟ್ಟಸ್ವಾಮಿ ಮತ್ತು ಉಪಮೇಯರ್ ಪುಷ್ಪಲತಾ ಜಗನ್ನಾಥ್ ಮಕ್ಕಳೊಂದಿಗೆ ವಿದೇಶಿಯರೊಂದಿಗೆ ಇಂದು ಬೆರೆತು ಪ್ರೋತ್ಸಾಹ ನೀಡಿದರು. ಈ ಸಂದರ್ಭದಲ್ಲಿ ಸೀನಿಯರ್ಸ್ನೊಂದಿಗೆ ಮಾತನಾಡಿದ ಉಪಮೇಯರ್ ಪುಷ್ಪಲತಾ ಹಾಗೂ ರಾಜೇಶ್ವರಿ ಶಿಬಿರಕ್ಕೆ ಪಾಲಿಕೆಯಿಂದ ನೀಡುತ್ತಿರುವ ನೆರವಿನ ಬಗ್ಗೆ ತಿಳಿಸಿದರು. FSI ಅಂತ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಇದೆ. ಇದು ಫುಲ್ ಫಾರ್ಮು ಫೀಲ್ಡ್ ಸರ್ವಿಸ್ ಆ್ಯಂಡ್ ಇಂಟರ್ ಕಲ್ಚರಲ್ ಪ್ರೋಗ್ರಾಮ್ ಅಂತ. ಇದೊಂದು 19 ಜನ ಸೌತ್ ಕೊರಿಯಾದಿಂದ ಬಂದರೆ. ಇದ್ರ ಉದ್ದೇಶ ಏನಂದರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಕ್ ಎಜುಕೇಷನ್ ಇಂಗ್ಲೀಷ್ ಬಗ್ಗೆ, ಆಮೇಲೆ ಈ ಡ್ರಾಯಿಂಗ್, ಪೇಂಟಿಂಗ್, ಆಮೇಲೆ ಗಾರ್ಡನಿಂಗ್ ಯಾವ ಥರ ಮಾಡೋದಂಥ ಬಗ್ಗೆ ಒಂದು ಬೇಸಿಕ್ ಎಜುಕೇಷನ್ ಕೊಡ್ತಾರೆ. ಕಲ್ಚರಲ್ ಲರ್ನಿಂಗ್ ಅಂದ್ಬಿಟ್ಟು ಅದು ಅವರು ಭಾರತ ದೇಶಕ್ಕೆ ಸೆಲ್ಫ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಅಂದರೆ ದಕ್ಷಿಣ ಕೊರಿಯಾದವ್ರು ಬಂದಿದ್ದಾರೆ ಇಲ್ಲಿಗೆ. ಅವರಿಗೆ ತೀರಾ ಬಡ ಮಕ್ಕಳು ಎಲ್ಲಿದ್ದಾರೆ ಆ ವಾರ್ಡ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮೈಸೂರಿಗೆ ಬಂದಿದ್ದಾರೆ. ಮೈಸೂರಲ್ಲಿ ತೀರಾ ಬಡವರ ಶಾಲೆ ಅಂದ್ಬಿಟ್ಟು ಕುದುರೆಮಾಳ ಅಂತ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ತೀರಾ ಎಲ್ಲ ಬಡವ್ರ ಮಕ್ಕಳೇ ಇರೋದ್ರಿಂದ ಅವರಿಗೆ ಪ್ರತಿಯೊಂದು ಬೇಸಿಕ್ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಡ್ರಾಯಿಂಗು ಮತ್ತು ಪೇಂಟಿಂಗ್ ಮಾಡೋದು ಮತ್ತು ಪಾಠ ಪ್ರವಚನಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ತುಂಬ ಮಕ್ಕಳಿಗೆ ಕಲಿಬೇಕನ್ನೋ ಆಸಕ್ತಿ ತುಂಬ ಇರೋದ್ರಿಂದ ಈ ಕಂಪ್ನಿಯಿಂದ ದಕ್ಷಿಣ ಕೊರಿಯಾದವ್ರು ಬಂದಿರೋದ್ರಿಂದ ಭಾರತ ದೇಶಕ್ಕೆ ಇವರು ತುಂಬ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಅವರು ತುಂಬ ಎಲ್ಲ ಥರ ಎಂಟರ್ಟೈನ್ಮೆಂಟು ಕೊಡ್ತಾ ಇರೋದ್ರಿಂದ ಮಕ್ಕಳು ಭಾಳ ಖುಷಿಯಾಗಿ ಕಲ್ತ್ಕೊಂಡಿದ್ದಾರೆ. ಪ್ರತಿಯೊಂದು ಕಲಿಕೆಯನ್ನು ಕಲ್ತಿದ್ದಾರೆ. ಶಿಕ್ಷಣದ ಬಗ್ಗೆ ಅವರು ಮೊದಲು ಇಂಗ್ಲೀಷ್ ಬರ್ತಿರ್ಲಿಲ್ಲ, ಇಂಗ್ಲೀಷ್ ಅಭ್ಯಾಸವನ್ನು ಮಾಡಿದ್ದಾರೆ, ಪೇಂಟಿಂಗ್ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ. ಇದು 10 ದಿನ ಹಮ್ಮಿಕೊಂಡಿದ್ದಾರೆ. ಇದು 17ಕ್ಕೆ ಶುರು ಮಾಡಿದ್ದಾರೆ, 26ಕ್ಕೆ ಮುಗಿಯುತ್ತಿತ್ತು. ವಿದೇಶಿ ವಿದ್ಯಾರ್ಥಿನಿ ಹಾಗೂ ತಂಡದ ಸಂಚಾಲಕಿ ಫ್ಲೋರಾ ಮಾತನಾಡಿ ಶಿಬಿರದ ಅನುಭವ ಹಂಚಿಕೊಂಡರು. Hi, my name is Flora from South Korea. We are here to playing with the kids and volunteering job like paintings. And we are very happy to be here, beautiful India. And it is very nice to have this opportunity with nice people, kind people, Indian people. And every day we are learning from each other. I'm really happy to be here again. Yeah, nice India. Thank you. ಎನ್ಜಿಒ ಸಂಸ್ಥೆಯ ಸಂಚಾಲಕ ಪ್ರತಾಪ್ ಹಾಗೂ ತಂಡದ ನಾಯಕ ಸಂದೀಪ್ ಶಿಬಿರದ ಉದ್ದೇಶದ ಬಗ್ಗೆ ವಿವರಿಸಿದರು. ವಿಸಿಟ್ ಮಾಡಿದ್ವಿ, ಯಾವ ಸ್ಕೂಲ್ಗೆ ನೀಡಿದೆ ಆ ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಸ್ಕೂಲ್ ಡೀಟೇಲ್ಸ್ನ ನಾವು ನಮ್ಮ FSL ಇಂಡಿಯಾಕ್ಕೆ ನಾವು ಕಳಿಸಿದ್ವಿ. ಬೆಂಗಳೂರು ಮೇನ್ ಆಫೀಸ್ ಇದೆ, ಅಲ್ಲೇ ಕಳಿಸಿದ್ವಿ. ಅಲ್ಲಿಂದ ನಮ್ಮ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ವಿ, ಓಲ್ಡ್ ಸ್ಕೂಲ್ ಡಾಕ್ಯುಮೆಂಟ್. ಬಟ್ ಅವರು ಈ ಕುದುರೆ ಮಾಡೋದು ಸ್ಕೂಲ್ನ ಸೆಲೆಕ್ಟ್ ಮಾಡಿಕೊಂಡ್ರು. ನಮ್ಗೆ ಈ ಸ್ಕೂಲಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಸೌತ್ ಕೊರಿಯಾದಿಂದ ವಾಲಂಟಿಯರ್ಸ್ ಬಂದಿದ್ದಾರೆ, ಜೊತೆಗೆ ನಮಗೆ ಟೀಚರ್ಸ್ ಕೂಡ ನಮ್ಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. Last 10 years in India, it's called FSL India, Field Service and Intercultural Learning. And this project, especially this is one of the projects from South Korean government, coordinated by IW, International Work Camp Organization. So far we got a good support from this school and for the local people. They really enjoyed last 6 days, and we have 4 more days here. What's the main? ಒಟ್ಟಾರೆ ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಮಾರು ಹೋಗುತ್ತಿರುವ ನಮ್ಮ ದೇಶದ ಯುವ ಜನಾಂಗಕ್ಕೆ ಈ ಶಿಬಿರ ಮಾದರಿ ಎಂಬಂತೆ ಕಾಣುತ್ತದೆ.